ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಕೊಬ್ಬರಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ, ಪುಟಾಣಿ ಚಟ್ನಿ, ಇದು ಮೂರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನು ಒತ್ತಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ. ಈ ಮೂರು ಚಟ್ನಿ ಹೇಗೆ ಮಾಡೋದು, ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನೋಡೋಣ. ಈ ಚಟ್ನಿ ತುಂಬ ಯೂಸ್ಫುಲ್ ಆಗಿ ಅಂತಲೇ ಹೇಳ್ಬೋದು, ತುಂಬ ಟೇಸ್ಟ್ ಅಂತಲೂ ಹೇಳ್ಬೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕಡಲೆಬೀಜನ ಹುರಿದು 1/4 kg ಕಡಲೆಬೀಜ ಹುರಿದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ. ಕೆಲವೊಬ್ರು ಸಿಪ್ಪೆ ತೆಗಿತಾರೆ, ಆದರೆ ನಾನು ತೆಗಿಯಲ್ಲ. ಹಾಗೆ ನಾನು ಚಟ್ನಿನ ರೆಡಿ ಮಾಡ್ತೀನಿ. ಇಲ್ಲಿ ನೋಡಿ, 3 ಚಟ್ನಿಗಾಗೋಷ್ಟು ನಾನು ಖಾರನ ತೊಗೊಂಡಿದ್ದೀನಿ. ಕೊಬ್ಬರಿ ಚಟ್ನಿಗೆ, ಕಡಲೆಬೀಜ ಚಟ್ನಿ, ಪುಟಾಣಿ ಚಟ್ನಿಗೆ ಆಗೋಷ್ಟು ನಾನಿಲ್ಲಿ ಖಾರನ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪು ನಾನು ಪುಟಾಣಿನ ತೊಗೊಂಡಿದ್ದೀನಿ. 1 ಕಪ್ಪು ನಾನಲ್ಲಿ ಒಣ ಕೊಬ್ಬರಿ ಪೌಡ್ರನ್ನ ತೊಗೊಂಡಿದ್ದೀನಿ. 5 ಗೆಡ್ಡೆ ನಾನು ಬೆಳ್ಳುಳ್ಳಿನ ಅರ್ಧಂಬರ್ಧ ಸುಲಿದು ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಅಷ್ಟು ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡಿ, ಇಲ್ಲೊಂದು ಮಿಕ್ಸಿ ಜಾರ್ನ ನಾನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕಡಲೆಬೀಜನೂ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಖಾರ ಕೂಡ ನಾನಿಲ್ಲಿ 4 ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ನೋಡಿ, 4 ಚಮಚ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ. ನೋಡಿ, ನಾನಿಲ್ಲಿ 1 ಚಮಚಷ್ಟು ನಾನು ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫಸ್ಟು. ಯಾಕಂದರೆ ಕಡಲೆಬೀಜ ಮಾತ್ರ ಹಾಗೆ ಉಳ್ಕೊಂಬಿಡುತ್ತೆ, ಕೆಳಗಡೆ ಎಲ್ಲ ಖಾರ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಫಸ್ಟೇ ಅಂತ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಂಬರೋಣ. ಇವಾಗ ನೋಡಿ, ನಾನಿವಾಗ ಇದನ್ನು ಚಟ್ನಿ ರೆಡಿ ಮಾಡ್ಕೊಂಬರ್ತೀನಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ರುಚಿ ಆಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ನೀವು ಇದೇ ಥರ ಚಟ್ನಿ ಕೂಡ ಯಾವುದಾದ್ರೂ ಮಾಡ್ಕೋಬೋದು. ಗುರೆಳ್ಳು ಚಟ್ನಿ ಅಂತಾರೆ, ಅಂದರೆ ನಮ್ಮ ಕಡೆ ಅಗಸೆ ಬೀಜ, ಕಾರೆಳ್ಳು, ಎಳ್ಳು ಚಟ್ನಿ ಎಲ್ಲ ಮಾಡ್ತಾರೆ. ಮತ್ತು ಕಡಲೆಬೀಜ ಚಟ್ನಿ 5-6 ಥರ ಇರುತ್ತೆ ಚಟ್ನಿ. ನೀವು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಬಿಡುವಿರೋ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಕಡಲೆಬೀಜ ಚಟ್ನಿ ರೆಡಿ ಆಯಿತು. ಇವಾಗ ನಾನು ನೆಕ್ಸ್ಟು ಕೊಬ್ಬರಿ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ತೊಗೊಳೋಂಥ 1 ಕಪ್ಪು ಕೊಬ್ಬರಿ ಪುಡಿನ ನಾನು ಹಾಕಿದ್ದೀನಿ. ಒಣ ಕೊಬ್ಬರಿ ತೊಗೋಬೇಕು, ಹಸಿ ಕೊಬ್ಬರಿ ತೊಗೋಬಾರ್ದು. ಫುಲ್ ಒಣಗಿರೋ ಒಣ ಕೊಬ್ಬರಿ ಇರಬೇಕದು. ಅದಕ್ಕೆ ನೋಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 2 ಚಮಚ ನಾನಿಲ್ಲಿ ಖಾರನ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿಗೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ಸೂಪರಾಗಿರುತ್ತೆ. ನೋಡಿ, ಇವಾಗ ಕೊಬ್ಬರಿ ಚಟ್ನಿ ರೆಡಿ ಆಯಿತು. ಇಷ್ಟೇ, ತುಂಬ ಟೇಸ್ಟ್ ಆಗುತ್ತೆ. ಈ ಥರದ್ದೆಲ್ಲ ಥರ ಚಟ್ನಿ ಇದ್ದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನೀವು ಬಿಸಿ ಚಪಾತಿ ಮಾಡಿ ಈ ಚಟ್ನಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸುತ್ತ ಕೊಟ್ಬಿಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. 1 ಚಪಾತಿ ತಿನ್ನೋ ಮಕ್ಕಳು 2 ಚಪಾತಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ನಾನು ಬೌಲ್ಗೆ ತೆಗೆದು ಹಾಕ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಸಾಂಬಾರು ಚಟ್ನಿ ಮನೆಯಲ್ಲಿ ಪಲ್ಯ ಎಲ್ಲ ತಿಂತಾ ಇರ್ತಾರೆ. ಸೈಡ್ಗೆ ಸ್ವಲ್ಪ ಈ ಥರ ಚಟ್ನಿಗಳಿದ್ದರೆ ಊಟ ಇನ್ನೂ 1 ರೊಟ್ಟಿ ಜಾಸ್ತಿ ತಿಂತಾರೆ. ಸೂಪರಾಗಿರುತ್ತೆ. ಹಾಗೆ ನಾನಿಲ್ಲಿ ಪುಟಾಣಿ ಚಟ್ನಿನ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ. ಪುಟಾಣಿನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಪುಟಾಣಿನ. ಸ್ವಲ್ಪ ಹುರ್ಕೊಂಬಿಟ್ಟು ಪುಟಾಣಿ, ಆಮೇಲೆ ಇಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ನಾನು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕಿದ್ದೀನಿ. 1 ಚಮಚಷ್ಟು ನಾನಿವಾಗ ಖಾರ ಕೂಡ ಹಾಕ್ತಾಯಿದ್ದೀನಿ. ನಾನು ತೊಗೊಳ್ಳೋಂಥ ಖಾರ ಕರೆಕ್ಟ್ ಆಯಿತು 3 ಚಟ್ನಿಗೆ. ನಾನೆಲ್ಲ ಹಾಕಿದ್ದೀನಿ. ಇವಾಗ ನೋಡಿ, ಇದನ್ನು ಕೂಡ ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡು ಬರ್ತೀನಿ.
ಇದೇ ಥರ ನೀವು ಕೂಡ ಮಾಡಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯವ್ರು ಹಿರಿಯರು ಇದ್ರಂತೂ ಅವರಿಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಈ ಥರ ಚಟ್ನಿಗಳು. ನೋಡಿ ಇವಾಗ ಚಟ್ನಿ ರೆಡಿ ಆಯಿತು. ನಾನು ಮಿಕ್ಸಿ ಮಾಡ್ಕೊಂಡ್ಬಂದೆ. ಇಲ್ಲಿ ನಾನು ಬೌಲ್ಗೆ ತೆಗಿತಾ ಇದ್ದೀನಿ ಚಟ್ನಿ ಪುಡಿನ. ಅವಾಗೆಲ್ಲ ತುಂಬ ಮಾಡ್ತಾಯಿದ್ರು ಚಟ್ನಿ ಪುಡಿಗಳು. ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಹಾಗೆ ಒಣ ಕೊಬ್ಬರಿ ಚಟ್ನಿ, ಆಮೇಲೆ ಅಗಸೆ ಚಟ್ನಿ, ಖಾರದ ಚಟ್ನಿ, ಎಳ್ಳು ಬರುತ್ತಲ್ಲ ಎಳ್ಳು ಚಟ್ನಿ ಕೂಡ ಮಾಡ್ತಾಯಿದ್ರು. ಎಷ್ಟು ಚಟ್ನಿಗಳು, ಉಪ್ಪಿನಕಾಯಿ, ಹುಂಚಿಕಾಯಿ ಹಿಂಡಿ, ಥರ ಥರದ್ದೆಲ್ಲ ಊಟ ಇರ್ತಾಯಿತ್ತು ಅವಾಗ. ತುಂಬ ಒಳ್ಳೆಯ ಊಟ ಅವಾಗ. ಇವಾಗೆಲ್ಲ ಮರ್ತೋಗಿದೆ ಆ ಊಟಗಳು. ನೋಡಿ ಇಲ್ಲಿ ನಾನಿವಾಗ ಕಡಲೆಬೀಜ ಚಟ್ನಿ ಮತ್ತು ಪುಟಾಣಿ ಚಟ್ನಿ ರೆಡಿ ಆಯಿತು. ಹಾಗೆ ಇದು ಕೊಬ್ಬರಿ ಚಟ್ನಿ ನೋಡಿ, ಅದು ಕೊಬ್ಬರಿ ಚಟ್ನಿ. ಇದು ಪುಟಾಣಿ ಚಟ್ನಿ, ಈ ಕಡೆ ಕಡಲೆಬೀಜ ಚಟ್ನಿ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.